ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿ 12 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಮುಗಳಖೋಡ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿರೋ ಘಟನೆ ಇದು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಗ್ರಾಮ. ನೋಡಿ, ಮಧ್ಯಾಹ್ನ ಬಿಸಿಯೂಟ ಸೇವಿಸಿದಂತಹ LKG, UKG ತರಗತಿಯ 51 ಮಕ್ಕಳು ಬಿಸಿಯೂಟ ಸೇವನೆ ಮಾಡಿರ್ತಾರೆ. ನೋಡಿ, ಇವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇಂಥ ಘಟನೆಗಳು ನಡೆಯೋದು. ಯಾಕೆ ಪ್ರೈವೇಟ್ ಕಾಲೇಜ್ಗಳಲ್ಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಡೆಯಲ್ಲ ಹೇಳಿ? ಅಷ್ಟರ ಮಟ್ಟಿಗೆ ಅಸಡ್ಡೆ ಇವರಿಗೆ. ಊಟ ಸೇವನೆ ಬಳಿಕ ವಾಂತಿ ಭೇದಿಯಿಂದ ಅಸ್ವಸ್ಥರಾಗಿದ್ದಾರೆ ಮಕ್ಕಳು. ಪಾಪ, ಕೂಡಲೇ ತೀವ್ರ ಅಸ್ವಸ್ಥಗೊಂಡಂತ 12 ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಮುಧೋಳ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. 12 ವಿದ್ಯಾರ್ಥಿಗಳಲ್ಲಿ 3 ವಿದ್ಯಾರ್ಥಿಗಳನ್ನ ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಆಸ್ಪತ್ರೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇರಿದಂತೆ ವಿವಿಧ ಅಧಿಕಾರಿಗಳ ತಂಡ ಭೇಟಿಯನ್ನ ಕೊಟ್ಟಿದೆ. ಶಾಲೆಯಲ್ಲಿನ ಆಹಾರ ಮತ್ತು ನೀರಿನ ಮಾದರಿಯನ್ನ ಸಂಗ್ರಹ ಮಾಡಿಕೊಂಡಿದೆ, ಸಮಸ್ಯೆ ಎಲ್ಲಿ ಅಂತ ಕಂಡುಹಿಡಿಯುವುದಕ್ಕೆ. ಇನ್ನು ಈ ಮಾದರಿ ಸಂಗ್ರಹವನ್ನ ಪ್ರಯೋಗಾಲಯಕ್ಕೆ ಕೊಡಲಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಗೆ ಜಿಲ್ಲಾಧಿಕಾರಿ ಆದೇಶವನ್ನು ಕೊಟ್ಟಿದ್ದಾರೆ. 8 ಜನ ಅಧಿಕಾರಿಗಳ ತನಿಖಾ ಸಮಿತಿಯನ್ನ ರಚಿಸಿ ಜಿಲ್ಲಾಧಿಕಾರಿ ಸಂಗಪ್ಪ ಆದೇಶಿಸಿದ್ದಾರೆ. 12 ಮಕ್ಕಳಿಗೆ ಮಾತ್ರ ಈ ರೀತಿ ಆಗಿರುವಂಥದ್ದು ಮತ್ತು ಅದರಲ್ಲಿ ಇಲ್ಲಿ ಬಂದ ಮೇಲೆ ಡಾಕ್ಟರ್ಸ್ ಎಲ್ಲ ತುರ್ತು ಚಿಕಿತ್ಸೆ ನೀಡಿದರು. ಅದರಲ್ಲಿ ಸುಮಾರು 3 ಮಕ್ಕಳಿಗೆ ಸ್ವಲ್ಪ ಸಿವಿಯರಿಟಿ ಇರೋದರಿಂದ ಡಿಹೈಡ್ರೇಷನ್ ಕುರಿತು ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡಿಕೊಂಡು ಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತು DH ಅವರ ನೇತೃತ್ವದಲ್ಲಿ ತುರ್ತು DH ಅವರಿಗೆ ಮಾತಾಡಿಕೊಂಡು ಅವರು ಅಲ್ಲಿಗೆ ಕಳಿಸಿದ್ದಾರೆ. ಒಟ್ಟಾರೆ ಇಲ್ಲಿರುವಂಥ ಮಕ್ಕಳು ಮತ್ತು ಅಲ್ಲಿರುವಂಥ ಮಕ್ಕಳು ಸೌಖ್ಯಾಗಿದ್ದಾರೆ. ಯಾವ ಕಾರಣಕ್ಕೂ ಪಾಲಕರು ಆತಂಕ ಪಡೋದು ಅವಶ್ಯಕತೆ ಇಲ್ಲ. ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಎಲ್ಲರೂ ಕೂಡ ನಾವು ಮಕ್ಕಳಿಗಾಗಿ ನಿರಂತರವಾಗಿ ಅವರ ಆರೋಗ್ಯಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಪಾಲಕರಿಗೆ ಸೂಚನೆ ಕೊಡ್ತಾ ಇದ್ದೀವಿ. ಯುನಸ್ ಪಠಾಣ್ ಅವರ ಸಾರಥ್ಯದ 7 TV ಕರ್ನಾಟಕ, ಇದು ಜನಪರ ಧ್ವನಿ. ನಮ್ಮ ಚಾನೆಲ್ ಅನ್ನ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ 7 TV ಕರ್ನಾಟಕ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.